ವೀಕ್ಷಕರೇ, ಇತ್ತೀಚಿನ ವಿವಾದ 2-3 ದಿನಗಳ ವಿವಾದ ಕನ್ವರ್ ಯಾತ್ರೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಕನ್ವರ್ ಯಾತ್ರೆಗೆ ಸಂಬಂಧಪಟ್ಟಂತೆ ಕೆಲವು ನಿಬಂಧನೆಗಳನ್ನ, ಆದೇಶಗಳನ್ನ ಪಾದಯಾತ್ರೆ ಚಲಿಸುವ ರಸ್ತೆ ಉದ್ದಕ್ಕೆ ಇರುವ ಹೋಟೆಲ್, ಡಾಬಾಗಳಿಗೆ ಆದೇಶವನ್ನು ನೀಡಲಾಗಿತ್ತು. ಹಾಗಾದ್ರೆ ಈ ಆದೇಶ ಯಾಕೆ? ಕನ್ವರ್ ಯಾತ್ರೆಗೆ ಸಂಬಂಧಪಟ್ಟಂತೆ ಆದೇಶ ಯಾಕೆ ಅಂದ್ರೆ ಇದರ ಹಿಂದೆ ಒಂದು ಒಳ್ಳೆಯ ಹಿತದೃಷ್ಟಿ ಇದೆ. ಇಲ್ಲಿ ಏನಾಗ್ತಿತ್ತು, ಮುಸ್ಲಿಂ ಒಡೆತನದ ಮಾಲೀಕರು ವಂಚನೆ ಮಾಡ್ತಾ ಇದ್ರು ಹಿಂದೂಗಳಿಗೆ. ಮುಸ್ಲಿಂ ಒಡೆತನದ ಮಾಲೀಕರು ಹಣದ ಆಸೆಗೆ ತಮ್ಮ ಹೋಟೆಲ್ ಅಥವಾ ಢಾಬಾಕ್ಕೆ ಹಿಂದೂ ಹೆಸರನ್ನ ಇಟ್ಟು ಹಿಂದೂ ದೇವತೆಗಳ ಫೋಟೋಗಳನ್ನ ಅಳವಡಿಸಲಾಗ್ತಾ ಇತ್ತು ಹೋಟೆಲ್ಗಳಲ್ಲೂ ಮತ್ತು ಡಾಬಾಗಳಲ್ಲಿ. ಇದು ಮೊದಲನೇ ಮೋಸ. ನಂತರ ಅನ್ಯ ಧರ್ಮದವರಿಂದ ಹಿಂದೂ ಧರ್ಮದವರು ಸಾತ್ವಿಕ ಆಹಾರವನ್ನ ಅಥವಾ ಅಸಾತ್ವಿಕ ಆಹಾರವನ್ನ ಸೇವಿಸ್ತಾರೆ ಅಂತ ಅನ್ನೋ ಗ್ಯಾರಂಟಿ ಯಾರಿಗೆ ಸಿಗುತ್ತೆ? ಹಾಗಾಗಿ ಇವರು ಹಿಂದೂ ಭಕ್ತಾದಿಗಳಿಗೆ ಮೋಸ ಮಾಡುವ ಚಾನ್ಸಸ್ ಇರುತ್ತೆ. ಪಾಪ ಎಷ್ಟೋ ಕಿಲೋಮೀಟರ್ಗಳಿಂದ 25 ಲೀಟರ್, 30 ಲೀಟರ್, 40 ಲೀಟರ್ ನೀರು, ಗಂಗಾ ಜಲವನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು 100 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಶಿವನ ಸನ್ನಿಧಿಗೆ ಸಮರ್ಪಣೆ ಮಾಡ್ತಾರೆ. ಯಾರೋ ಒಬ್ಬ ಮನುಷ್ಯ ಮಾಂಸಾಹಾರ ಸೇವನೆ ಮಾಡಿ ಬರುವಂತಹ ಹಿಂದೂ ಭಕ್ತನಿಗೆ ಅಸಾತ್ವಿಕವಾದ ಅಡಿಗೆಯನ್ನ ಹಣ ಪಡೆದು ಕೊಟ್ಟಾಗ ಒಂದು ವಂಚನೆ ಆಯ್ತು. ಅವನ ಹಣ ಹೋಯ್ತು, ವ್ರತ ಹೋಯ್ತು, ನಂತರ ಅಸಾತ್ವಿಕ ಆಹಾರವನ್ನ ಸೇವನೆ ಮಾಡ್ತಿದ್ದಾನೆ. ಈ ಎಲ್ಲ ಹಿತದೃಷ್ಟಿಯಿಂದ ಯೋಗಿ ಆದಿತ್ಯನಾಥ್ ಸರ್ಕಾರ ಈ ಆದೇಶವನ್ನ ಹೊರಡಿಸಿತ್ತು.